ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ಇವತ್ತು ನಾವು ಕಾರ್ಡಿಯಾಕ್ ಇಶ್ಯೂಸ್ ನಾವು ಹೇಗೆ ತಡೆಗಟ್ಟಬಹುದು. 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಒನ್ ಇಸ್ ನಾನ್ ಮಾಡಿಫೈಯಬಲ್ ಅಂಡ್ ಮಾಡಿಫೈಯಬಲ್ ಅಂತ ಹೇಳ್ತೀವಿ. ನಾನ್ ಮಾಡಿಫೈಯಬಲ್ ಅಂತ ಬಂದಾಗ ಜೆನೆಟಿಕ್ ಹಿಸ್ಟ್ರಿ ಆಗಿರಬಹುದು, ಲೈಕ್ ಫ್ಯಾಮಿಲಿ ಹಿಸ್ಟ್ರಿ ಆಗಿರಬಹುದು, ಅಜ್ಜ ಆಗ್ಲಿ, ಅಪ್ಪ ಆಗ್ಲಿ, ತಾತ ಆಗ್ಲಿ, ಇವ್ರಿಗೆ ಯಾರಿಗಾರು ಬಂದಾಗ ವಿ ಶುಡ್ ಬಿ ಆಲ್ವೇಸ್ ಇನ್ ಅ ರೆಗ್ಯುಲರ್ ಚೆಕ್ಅಪ್ ವಿತ್ ಯುವರ್ ಬ್ಲಡ್ ಪ್ರೆಷರ್ ಆಗಲಿ, ಹೈಪರ್ಟೆನ್ಷನ್ ಆಗಲಿ, ಹೆಲ್ತ್ ಚೆಕ್ಅಪ್ ಮಾಡಿಸ್ತಾ ಇರಿ. ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಪ್ರಿಕಾಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಇಸ್ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಮಾಡಿಫೈಬಲ್ ಅಂತ ಬಂದಾಗ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್, ಅಂಡ್ ಥರ್ಡ್ ಇಸ್ 4 ಟೈಪ್ ಆಫ್ ಡಿಸಾರ್ಡರ್ಸ್ ಯು ಹ್ಯಾವ್ ಟು ಬಿ ಇನ್ ಅ ಬ್ಯಾಲೆನ್ಸ್ಡ್ ಸ್ಟೇಟ್ ಅಂತ ಹೇಳ್ತೀವಿ. ಯಾವ್ದಾವುದು ಅಂತ ಬಂದಾಗ ಒಬಾಸಿಟಿ ಆಗಿರಬಹುದು, ಡಯಾಬಿಟೀಸ್ ಆಗಿರಬಹುದು, ಕೊಲೆಸ್ಟ್ರಾಲ್ ಆಗಿರಬಹುದು, ಹೈಪರ್ ಟೆನ್ಷನ್ ಆಗಿರಬಹುದು. ಸೊ ಇವೆಲ್ಲನ ನಾವು ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕು. ಸೊ ಯು ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಆಫ್ ಯುವರ್ ಕಾರ್ಡಿಯಾಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಲೈಫ್ ಸ್ಟೈಲ್ ಅಲ್ಲಿ ಏನನ್ನ ಚೇಂಜಸ್ ಮಾಡ್ಕೋಬಹುದು ಅಂತ ಬಂದಾಗ 4 ಇಂಪಾರ್ಟೆಂಟ್ ಚೇಂಜಸ್ ವಿ ಹ್ಯಾವ್ ಟು ಡೂ ಅಂತ ಹೇಳ್ತೀವಿ. ಫಸ್ಟ್ ಇಸ್ ಗುಡ್ ಸ್ಲೀಪ್ ಫಾರ್ ಕಾರ್ಡಿಯಾಕ್ ಇಶ್ಯೂ. ಟು ರೆಡ್ಯೂಸ್ ಕಾರ್ಡಿಯಾಕ್ ಇಶ್ಯೂಸ್ ಗೋ ಫಾರ್ ಗುಡ್ ಸ್ಲೀಪ್ ಅಂತ ಹೇಳ್ತೀವಿ. ಅಂಡ್ ಸೆಕೆಂಡ್ ಇಸ್ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ. ಥರ್ಡ್ ಇಸ್ ರೆಡ್ಯೂಸ್ ಯುವರ್ ಸ್ಟ್ರೆಸ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಫೋರ್ತ್ ಇಸ್ ಇಂಪಾರ್ಟೆಂಟ್ ಇಸ್ ಡಯಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ವಾಕಿಂಗ್ ಆಗಿರಬಹುದು, ಯೋಗ ಆಗಿರಬಹುದು, ಪ್ರಾಣಾಯಾಮ ಆಗಿರಬಹುದು, ವಾಟ್ ಎವರ್ ಏರೋಬಿಕ್ಸ್ ಆಗಿರಬಹುದು, ವಾಟ್ ಎವರ್ ಯು ಡು 5 ಡೇಸ್ ಇನ್ ಅ ವೀಕ್ ಮತ್ತು 30 to 40 minutes ಇನ್ ಅ ಡೇ ಕಂಪಲ್ಸರಿ ನೀವು ಮಾಡಲೇಬೇಕು. ಸೊ ದಿಸ್ ಶುಡ್ ಬಿ ಮೇಂಟೈನ್ಡ್ ಅಂತ ಹೇಳ್ತೀವಿ. ಸೆಕೆಂಡ್, ವೆನ್ ಇಟ್ ಕಮ್ಸ್ ಟು ಸ್ಲೀಪ್ ಅಂತ ಬಂದಾಗ ಮಿನಿಮಮ್ 7 hours ಆಫ್ ಸ್ಲೀಪ್ ಬೇಕೇ ಬೇಕು. ಯಾರಿಗೆ ಕಾರ್ಡಿಯಾಕ್ ಹಿಸ್ಟ್ರಿ ಇದೆ 7 to 8 hours ಆಫ್ ಸೌಂಡ್ ಸ್ಲೀಪ್ ನಿದ್ದೆ ಮಾಡಲೇಬೇಕು ಅಂತ ಹೇಳ್ತೀವಿ. ಟು ರೆಡ್ಯೂಸ್ ಯುವರ್ ರಿಸ್ಕ್ ಫ್ಯಾಕ್ಟರ್, ಟು ರೆಡ್ಯೂಸ್ ಯುವರ್ ಸ್ಟ್ರೆಸ್, ಟು ಕಾಮ್ ಯುವರ್ ಮೈಂಡ್ ಅಂತ ಹೇಳ್ತೀವಿ. ಸ್ಲೀಪ್ ಆಯಿತು, ಫಿಸಿಕಲ್ ಆಕ್ಟಿವಿಟಿ ಆಯಿತು. ನಾನು ಹೇಳಿರೋದು ಸ್ಟ್ರೆಸ್ ಫ್ಯಾಕ್ಟರ್ ಅನ್ನು ಕಮ್ಮಿ ಮಾಡಿ. ಸೊ ವೆನ್ ಯು ಆರ್ ಗೋಯಿಂಗ್ ಟು ಅ ಸೌಂಡ್ ಸ್ಲೀಪ್ ವಿತ್ 7 to 8 hours ಸ್ಟ್ರೆಸ್ ಫ್ಯಾಕ್ಟರ್ ಅದಷ್ಟಕ್ಕೆ ಅದೇನೇ ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ಆಫೀಸ್ ಸ್ಟ್ರೆಸ್ ಆಗಿರಬಹುದು, ಮನೆ ಸ್ಟ್ರೆಸ್ ಆಗಿರಬಹುದು, ಎಕ್ಸೆಸಿವ್ ಆ್ಯಂಗರ್ ಆಗಲಿ, ಓವರ್ ಥಿಂಕಿಂಗ್ ಆಗಲಿ, ಅಥವಾ ಎಕ್ಸೆಸಿವ್ ಸ್ಕ್ರೀಮಿಂಗ್ ಆಗಲಿ, ಎಕ್ಸೆಸಿವ್ ಕ್ರೈಯಿಂಗ್ ಆಗಲಿ, ಇದನ್ನು ಕಂಪ್ಲೀಟಾಗಿ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಲಾಸ್ಟ್ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನ್ಯೂಟ್ರಿಷನ್. ಅಂದರೆ ಡಯಟ್ ಅಂತ ಬಂದಾಗ ಎಕ್ಸೆಸಿವ್ ಫ್ರೈಡ್ ಫುಡ್ಡು, ಫ್ರೀಸ್ಡ್ ಫುಡ್ಸು, ಪ್ಯಾಕ್ಡ್ ಫುಡ್ಸು, ಜಂಕ್ ಫುಡ್ಸ್ ಲೈಕ್ ಪಿಜ್ಜಾ, ಬರ್ಗರ್, ವಾಟ್ ಎವರ್ ಇಟ್ ಈಸ್, ಕಂಪ್ಲೀಟ್ಲಿ ಆಲ್ವೇಸ್ ಇಟ್ ಶುಡ್ ಬಿ ಇನ್ ಅ ರೆಡ್ಯೂಸ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಆಲ್ವೇಸ್ ಯಾವಾಗಲೂ ಕಮ್ಮಿಯಾಗಿ ತಗೊಳ್ಳಿ ಯಾರಿಗೆ ಕಾರ್ಡಿಯಾಕ್ ಇಶ್ಯೂಸ್ ಹಿಸ್ಟ್ರಿ ಇದೆ ಅವರು. ಸೊ ಇವತ್ತಿಗೆ ಇಷ್ಟು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.